ಚೆನ್ನಾಗಿದ್ದೀರಾ? ಕಟ್ ಮಾಡಿಸ್ಕೊಳಲ್ಲ ಗಲಾಟೆ. ಇಲ್ಲ ಆಮೇಲೆ 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 ಹಂಗ ಇಲ್ಲೊಂದು ಹಂಗ ಒಂದು ಹಳ್ಳಿಕಾರ್ ಮೇಲಿನ ಪ್ರೀತಿ ಅಂದ್ರೇನೋ, ಲವ್ ಅಂದ್ರೆ ಏನೋ ಅನ್ನೋದಕ್ಕೆ, ಹಳ್ಳಿಕಾರ್ ಮೇಲಿನ ಪ್ರೀತಿ ಅನ್ನೋದಕ್ಕೆ ಏನು ಅಂತಂದ್ರೆ ಇದೇ ಸಾಕ್ಷಿ. ಎಲ್ಲೆಲ್ಲಿಂದ ಮೂಲೆಯಿಂದ ಬರೋರೆಲ್ಲ ಏನಕ್ಕೆ ಬರ್ತಾರೆ ಅಂತಂದ್ರೆ ಪ್ರೀತಿ, ಒಂದು ವಿಶ್ವಾಸ ಅನ್ನೋದು ದುಡ್ಡಿದ್ರೆ ಬರೋದಿಲ್ಲ, ಅದು ನಾಟಿದನ ಏನು ನಮ್ಮ ಹಳ್ಳಿಕಾರ್ ಇದ್ರೆ ಬರುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ನೋಡಿ ಇಲ್ಲಿ ನೋಡಿ, ಇವರು ನಮ್ಮ ಮಾಸ್ಟರ್ ಕಿಂಗು ಶಿವಣ್ಣ ಅಂತೇಳಿ ಎಲ್ಲರೂ ಯಾವ ಥರ ಚೆಕ್ ಮಾಡ್ತಾರೆ ಅನ್ನೋದಕ್ಕೆ ಇದು ಭಾಳ ಒಂದು ಅದ್ಭುತವಾದ ಕೆಲಸ ನೋಡಿ. ಹಾಗೆ ನೋಡ್ಕೊಳ್ಳಿ, ಶಿವಣ್ಣ ಅವರು ಸರಿನಾ? ನೋಡಿ ನೋಡ್ರಿ ನೋಡ್ರಿ, ಅದಕ್ಕೋಸ್ಕರನೇ ಆಲ್ರೆಡಿ ಅದೇನೋ ಇಲ್ಲೇನೋ ಮುಟ್ಟು ತೋರಿಸ್ತಿದ್ರಲ್ಲ, ಅದೇನು ಅಂತ ನಮ್ಗೆ ಒಂಚೂರು ಹೇಳಿ. ನೋಡ್ರಿ ಈ ಥರ ಶಿವಣ್ಣ ಅವರು. ಹಾಗೆ ಬನ್ನಿ ಸ್ನೇಹಿತರೆ, ಇನ್ನು ಓರಿಗಳಿದೆ, ಹಾಗೆ ನೋಡ್ತಾ ಹೋಗೋಣ. ನಮಸ್ಕಾರ ಕಣ್ರಪ್ಪ, ಎಲ್ಲ ಆರೋಗ್ಯವೇ? ನೋಡ್ರಿ, ಈ ನಮ್ಮ ಯೂತ್ರು ಏನಕ್ಕೆ ಓರಿ ಹಿಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ ಇದೆ. ಪಾಪ ತುಂಬ ಅದ್ಭುತವಾಗಿ ಪ್ರೀತಿ ಮಾಡಿದ ಒಂದಿಬ್ರು ಹುಡುಗಿರನ್ನ ಅವರಿಬ್ಬರು ಪಾಪ ಕೈ ಕೊಟ್ಬಿಟ್ರು. ಹಾಗಾಗಿ ಕೈ ಕೊಟ್ಟ ಮೇಲೆ ಇನ್ನು ಬಸವಣ್ಣ ದೇವರೇ ಕೈ ಹಿಡಿಯೋದು ಅಂತೇಳಿ ಆಣೆ ಮಾಡಿಬಿಟ್ಟು ಇವತ್ತು ಬಂದು ಓರಿ ಹಿಡ್ಕೊಬಿಟ್ಟವ್ರೆ ನಮ್ಮ ಹುಡುಗ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ನಿಜವಾದ ಪ್ರೀತಿ ಅಂದರೆ. ನೋಡ್ಕೊಳ್ಳಿ, ನಮ್ಮ ಹುಡುಗನ ಜೂಮ್ ಮಾಡಿ ತೋರಿಸಿರ್ತೀನಿ. ಪಾಪ ಇಬ್ಬರು ಹುಡುಗಿರು ಕೈ ಕೊಟ್ಟಿರೋದು, ಹಾಗಾಗಿ ಆದರೂ ಖುಷಿಯಾಗವನೆ. ಆರಾಮ ಆರಾಮ ಕೈ ಕರೆ ಹಿಡಿದಿದ್ದೀನಿ. ಇರ್ಲಿ ಇರ್ಲಿ. ಎತ್ತಿಡ್ಕೊಳ್ಳೋ, ಎರಡು ಬೀಜದ ಮೇಲೆ ಎತ್ತಿಡ್ಕೊಳ್ಳ. ಇದ್ರಲ್ಲಿ ತಂದದ್ದು ಯಾವುದು? ನಮ್ಮ ಅದ್ಭುತ ಕಲೆಗಾರ ನಮ್ಮ ಮನು ಚಿನ್ನ ಹಾಗೂ ಪ್ರಶಸ್ತಿ ಪತ್ರ ಪ್ರತಿನಿಧಿ ಭಾಗವಹಿಸಿದ ಪ್ರತಿ ಜಾತಿಗಳಿಗೆ ಹಾಗಾಗಿ ಮನುನ ತೋರಿಸ್ತಾ ಇದ್ದೀವಿ. ಆರಾಮ
ಒಂದು ಪದಾರ್ಥ ಹೇಳಬೇಕು ಅಂದರೆ ಶ್ರೀಮಂತರಿಗಲ್ಲ ಬಡವರಿಗೆ ತಕ್ಕನಾದಂಥ ಒಂದು ಪದಾರ್ಥ. ಹೋಗ್ಬೇಡ ಇವಂತೇನು ಅಣ್ಣ ಯಾವ ಊರವ್ರದ್ದು ಅಣ್ಣ ಇದು? ಮೈಸೂರು ಹತ್ರ ಅಡಿಸಿದೊಡ್ಡಿ. ಅಣ್ಣ ಎಷ್ಟು ವರ್ಷದಿಂದ ಎತ್ತುಗಳು ಕಟ್ತಾ ಇರೋದು? ತಲಾಂತರದಿಂದ ಕಟ್ತಾ ಇದೀವಿ ಸರ್ ನಾವು. ಕಟ್ತಾ ಇದ್ದೀರಾ? ಮತ್ತು ಜಾತ್ರೆಗೆ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬ ಆದ ತಕ್ಷಣ ಬರಬೇಕಲ್ವಾ?
ಇವತ್ತು ಕಮಿಟಿ ನಾಳೆ ಅಂತ ಮುಂಚಿತವಾಗಿ ಬಂದಿದ್ದೀರಾ ಸರ್? ನಾವು ಒಂದಿನ ಎಲ್ಲ ಮೆರವಣಿಗೆ ಮಾಡಿದ್ದೀವಿ. ಓಕೆ, ಸಾಕಾಗಿರ್ತೇವೆ ನಾವು. ಓಕೆ, ಒಂದಿನ ರೆಸ್ಟ್ ಕೊಟ್ಟಿದ್ದೀವಿ. ಕಮಿಟಿಗೆ ಇವತ್ತು ಲಾಸ್ಟ್ ದಿನ ಕರೆಕ್ಟಾಗಿ ಬಂದಿದ್ದೀವಿ. ಯಾಕೆಂದ್ರೆ ಸಂಕ್ರಾಂತಿ ಹಬ್ಬವನ್ನ ನೀವು 14ನೇ ತಾರೀಕು ಮುಗಿಸಿರ್ತೀರಾ. ಮೆರವಣಿಗೆ ಇರುತ್ತೆ ಸರ್ ನಮ್ಮ ಊರಲ್ಲಿ. ಹೌದು, 14ನೇ ತಾರೀಕು ಮೆರವಣಿಗೆ ಸಂಜೆ ನೈಟ್ ಎಲ್ಲ ಮುಗಿದೋಗಿರ್ತದೆ. 15ನೇ ತಾರೀಕು ನೀವು ರೆಸ್ಟ್. 15ನೇ ತಾರೀಕು ರೆಸ್ಟ್ ಮಾಡಿದೀವಿ, 16ಕ್ಕೆ ಬೆಳಗ್ಗೆ ಬಂದಿದ್ದೀವಿ. ಓ ಹಂಗೆ. ನಾಳೆ ಕಮಿಟಿ ಮುಗಿಸ್ಕೊಂಡು ಓಡೋಗ್ಬಿಡೋದಾ? ಕಮಿಟಿ ಎಲ್ಲಿ ಗಂಟೆ ಇರಿ ಅಂತಾರೆ ಜಾತ್ರೆ ಇರ್ತೀವಿ, ಹೋಗಿ ಅಂತ ಹೋಗ್ತೀವಿ. ಓ ಹಂಗೆ. ಅಲ್ಲಿ ನಮ್ಮ ನಂದಿ ಬಸವಣ್ಣ ಜಾತ್ರೆ ಮಾಡ್ಬೇಕಲ್ಲ, ಏನು ಮಾಡ್ತೀರಾ ಸರ್? ಈಗ ಎಲ್ಲರಿಗೂ ಎಲ್ಲ ಫಿಲಮ್ ಇಷ್ಟ ಆಗಲ್ಲ, ಎಲ್ಲರಿಗೂ ಎಲ್ಲ ಜಾತ್ರೆ ಇಷ್ಟ ಆಗಲ್ಲ. ನಾವು ಕೆಂಗಲ್ಗೆ ಬರ್ಬೇಕು ಅನ್ಸಿದ್ರೆ ನಾವು ಕೆಂಗಲ್ಗೆ ಬಂದಿದ್ದೀವಿ. ಐನಗುಡಿ ಬಸವನಗುಡಿಗೆ ಹೋಗ್ಬೇಕು ಅಂದ್ರೆ ಬಸವನಗುಡಿಗೆ ಹೋಯ್ತೀವಿ. ಓ ಆ ಥರ. ಓಕೆ. ಒಂದೇ ದಿನದಲ್ಲಿ 2 ಫಿಲಮ್ ನೋಡೋಕ್ಕಾಗಲ್ವಲ್ಲ ಸರ್? ಆ ಥರ ಹಂಗೆ. ಬರೀ ಅದೇನೋ ಮಾಡ್ತಾರ, ಹಂಗೆ ನೋಡ್ಕೊಂಡು ಹಾಕ್ಬಿಡ್ತಾವ ನೋಡಿ ಗುರು. ಊರಿಗೆ ಮುಂಚೆಗೆ ದನಗಳು ಮಾರ್ಕೊಂಡು ದುಡ್ಡನ್ನ ಜೋಬಲ್ಲಿ ತುಂಬ್ಕೊಂಡು ಹೋಗಿ ಸೂಟ್ ಕೇಸಲ್ಲಿ ಇಟ್ಕೊಂಡು ಯಾವ ಮಟ್ಟಕ್ಕೆ ಈ ನೋಡಿ ಲೆಕ್ಕ ಕೊಡಿ. ಏನಕ್ಕೆ ಹುಣಸೆ ಮರದ ಬುಡನ ಗಟ್ಟಿಯಾಗಿ ಇಟ್ಕೊಂಡವ್ರೆ ಅಂದ್ರೆ ಹುಳಿ ಮುಪ್ಪಾಗಲ್ವಲ್ಲ, ಅದಕ್ಕೆ ಇನ್ಯಾವ ಲೆಕ್ಕದಲ್ಲಿ ಇವರು ಹುಣಸೆ ಮರದ ಬುಡ ಹಿಡ್ದವ್ರು ಲೆಕ್ಕ ಕಳಿ. ಯಾರಿಗಾರ ಈ ಧೈರ್ಯ ಬತ್ತೆ? ಯಾಕೆ ಅಂತಂದ್ರೆ ಬೆಳಗ್ಗೆ ಹೊತ್ತು ಬೆಳಗ್ಗೆ ಹೊತ್ತೆಲ್ಲ ನೇತಾಡಲ್ಲ, ರಾತ್ರಿ ಹೊತ್ತು ನೇತಾಡ್ಸೋಣ ಅಂತ. ಯಜಮಾನ್ರ ನಮಸ್ಕಾರ. ಯಾವ ಊರು ಹೊರ್ತಾವು? ಮತ್ತಿಕೆರೆ. ಏನು ಸಮಾಚಾರ ಇಲ್ಲಿ ಬಂದಿರೋದು? ದನಗಳ ಜಾತ್ರೆ. ಇನ್ನೇ ನಾವೇನು ಮನ್ಸೂರು ಜಾತ್ರೆ ಅಲ್ವಾ? ಓ ಹಂಗೆ. ಎಷ್ಟು ಜೊತೆ ಹೊಡ್ತಿದ್ದೀರಿ? ಇಲ್ಲ ನಮ್ಮ ಇಲ್ಲ ಸಮಯ ಬಂದಿದ್ದ ಬಾವರು. ಹಾಂ, ವ್ಯಾಪಾರ ಅದು. ಹಾಂ, ಬೇರೆ ಕಡೆ ನೋಡುವ ಅಂತ ಹೋಗಿದ್ದು. ಯಾವ ಸೆಟ್ ಆಗ್ಲಿಲ್ಲ. ತಿರುಗಿ ಸುಸ್ತಾಗಿ ಬಂದು ಕೂಗ್ತೀವಿ. ಓ ಅದಕ್ಕೆ ಹುಣಸೆ ಮರದ ಬುಡ ಹಿಡ್ಕೊಂಡ್ರ ನೀವು? ನೋಡಿ ನಮ್ಮ ಜಗತ್ತಲ್ಲಿ ಯಾರು ಜನರಿಗೆ ಗೊತ್ತಾಯ್ತದ? ಅದು ಹಳೆ ತಲೆ, ಅವ್ರು ನೋಡುವ ಅನ್ಸುತ್ತೆ. ಮನೇಲಿ ಇರಕ್ ಆಗಲ್ಲ ಅವ್ರ ಜಾತ್ರೆ ಅಂದ್ರೆ. ನೀವು ಅರ್ಥ ಮಾಡ್ಕೋಬೇಕು. ಹಳೆ ತಲೆಗೆ ನೋಡುವ ಅಟ್ಲೀಸ್ಟ್ ತಗೋಕಾಯ್ತಲ್ಲ. ಏನೋ ಒಂದ್ ಅರ್ಧ ಕುಂಟೆ ಜಾಗದಲ್ಲಿ ಒಂದು 4 ಕುಂಟೆ ಮಾರ್ಬಿಟ್ಟು ಯಾರಿಗಾರ ಅಲ್ಲ, ನನ್ನಂತವನಿಗೆ ಏನೋ ಒಂದು 15-20 ಸಾವಿರ ಸಂಬಳ ಕೊಟ್ರೆ ಏನೋ ನಾನೇ ಮಾಡ್ಕೊಂಡು ಕೆಲಸ ಇರ್ತೀನಪ್ಪ. ರೈತರು ಸಂಬಳ ಕೊಟ್ಟು ಮಡಿಕೊಂಡ್ರೆ ಅದ್ರದ್ದು ಅತ್ ಕೆಟ್ಕೋದಿಲ್ಲ. ಇಲ್ಲ ರೈತರು ಅದು ಗತ್ತು. ಏನೇ ಗತ್ತಿದ್ರು ನೋಡಿ ನಮ್ಮ ಬಾಸ್ ಹೆಂಗೆ ಗೊತ್ತಲ್ಲ? ಹೆಂಗೆ ನಮ್ಮ ಬಾಸು? ಓಕೆ, ಆರಾಮ? ಆರಾಮ್ ಸರ್. ಏನಾರ ನಮ್ಗೇನಾರ ವಾಸನೆ ಗೀಸನೆ ಉಂಟಾ? ಯಾವಾಗ ಬೇಕಾ ನಮಗೆ? ನಾನು ಈಗಲೇ ರೆಡಿಯಪ್ಪ, ಇಲ್ಲೇ ಕೂತ್ಕೋತೀನಿ. ಮತ್ತೆ ಕೂತ್ಕೊಳ್ಳಿ, ಆಫ್ ಮಾಡ್ಬಿಟ್ಟು. ಅಣ್ಣ ನಮಸ್ಕಾರ. ಎಲ್ಲ ಚೆನ್ನಾಗಿ ಆರೋಗ್ಯವಾಗಿದ್ದೀರಾ? ಏನು ಚಳಿ ಇಲ್ಲ ಅಲ್ಲ? ಚಳಿ ಏನಿಲ್ಲ ಅಲ್ಲ. ಇನ್ನೊಂದು ಸರ್ಕಾರ ನಮ್ದಿದೆ, ಚಳಿ ಏನಾಗಲ್ಲ. ಬೇಕಾದ್ರೆ ಮ್ಯಾಲ್ಕೆಲ್ಲ ಪೆಂಡಲ್ ಹಾಕ್ಸ್ತೀವಿ, ಏನು ಭಯ ಪಡ್ಬೇಡಿ. ಈಗ ಏನೋ ಕಡ್ಡ ನೆರೆ ಕೂದಲು ಬಂದವ ಅಷ್ಟೇ. ನಾವು ಇನ್ನೂ ಮ್ಯಾಲೆ ಗಟ್ಟಿಯಾಗಿದ್ದೀವಿ. ನೋಡಿ ನೀಲಗಿರಿ ಮರ ಹೆಂಗೆ ಕಾಣಿಸ್ತಾವೆ ನೋಡಿ, ನೆಟ್ಗೆ ನಿಂತವೆ. ಏನು ಭಯ ಪಡ್ಬೇಡಿ. ಆದಂಗೆ ಆಗೋಲಿ ಮಾದಪ್ಪನ ಜಾತ್ರೆ ಮಾರು ಬಿಸಾಕ್ತಿರ್ಬೇಕು. ಏನು ಕರ ಏನು ಕಮ್ಮಿ ಆಗ್ಬೋದದ?